ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿದಂತ ಆಡಿಯೋ ಡಿವಿ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದೆ. ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ದೆಹಲಿಗೆ ಹೊರಟಂತ ಡಿವಿಎಸ್ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಡಿವಿಎಸ್ ಸ್ಪಷ್ಟೀಕರಣ ಕೊಡೋದಕ್ಕೆ ಅಂತ ದೆಹಲಿಗೆ ಹಾರಿದ್ದಾರೆ. ಆಡಿಯೋ ವಿಚಾರಕ್ಕೆ ಸ್ಪಷ್ಟನೆ ಮತ್ತು ಅಡ್ಡ ಮತದಾನ ಬಗ್ಗೆನೂ ಕೂಡ ಮಾಹಿತಿ ಕೊಡುವಂತ ಸಾಧ್ಯತೆ. ಯಾಕೆಂದ್ರೆ ಅವರದ್ದೇ ಆಡಿಯೋ ಅಂತ ಹೇಳ್ತಾ ಇರುವಂತ ಆ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸೋದಕ್ಕೆ ಅಂತೇಳಿ ಟ್ರೈ ಮಾಡಿದ್ರ ಸದಾನಂದ ಗೌಡ ಅನ್ನುವಂತ ಪ್ರಶ್ನೆ ಇದೆ. ಬಿಜೆಪಿ ವಲಯದಲ್ಲಿ ಸಾಕಷ್ಟು ಬಿಸಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಈ ಆಡಿಯೋ. ಹಾಗಾಗಿ ಈ ಆಡಿಯೋ ಈಗ ವೈರಲ್ ಆಗ್ತಾ ಇದ್ದಂತೆ ಅವರು ಸ್ಪಷ್ಟನೆ ಕೊಟ್ಟರು ಮಾಧ್ಯಮಗಳಿಗೆ. ಅದರ ಬೆನ್ನಲ್ಲೇ ಈಗ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಈ ಆಡಿಯೋ ನಂದಲ್ಲ, ಅದರ ಜೊತೆಗೆ ಈ ಅಡ್ಡ ಮತದಾನದ ಬಗ್ಗೆ ನನಗೆ ಮೊದಲೇ ಮಾಹಿತಿ ಇತ್ತು, ಆರ್ ಅಶೋಕ್, ವಿಜಯೇಂದ್ರ ಸೇರಿದಂತೆ ಕೆಲವರಿಗೆ ಹೇಳಿದ್ದೆ ಇದ್ರ ಬಗ್ಗೆ, ಈ ಡೀಟೇಲ್ಸ್ ನ ಕೊಡೋದಕ್ಕೆ ಅಂತ ದೆಹಲಿ ಫ್ಲೈಟ್ ಹತ್ತಿರುವಂತ ಡಿವಿಎಸ್. ಹಾಗಾದ್ರೆ ಹೈಕಮಾಂಡ್ ನಾಯಕರ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು? ಈ ಹಿಂದೆ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಅವ್ರು ಮಾತನಾಡಿದ್ರು ಎನ್ನಲಾದಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ. ಈಗ ಡಿವಿ ಸದಾನಂದ ಗೌಡರದ್ದು ಎನ್ನಲಾದ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಅವರು ಈಗ ದೆಹಲಿ ಫ್ಲೈಟ್ ಹತ್ತಿದ್ದಾರೆ ಅನ್ನೋ ಮಾಹಿತಿ, ಮತ್ತೇನ್ ಡೀಟೇಲ್ಸ್ ಇದೆ? ಸೌಖ್ಯ, ಈಗಾಗಲೇ ಡಿವಿ ಸದಾನಂದ ಗೌಡರ ಒಂದು ಎನ್ನಲಾಗ್ತಾ ಇರುವಂತಹ ಒಂದು ಆಡಿಯೋ ಇದೀಗ ಬೆಳಗ್ಗೆಯಿಂದಲೂ ಸಹ ರಾಜ್ಯ ರಾಜಕೀಯದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಈ ಒಂದು ವಿಚಾರ ಇದೀಗ ಅಂದ್ರೆ ಏನು ಆಡಿಯೋ ವೈರಲ್ ಆಗ್ತಿದ್ಯೋ ಇದು ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲವನ್ನ ಸಹ ಸೃಷ್ಟಿ ಮಾಡಿರುವಂತದ್ದು. ಆದ್ರೆ ಇದೀಗ ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನ ಸಹ ಮಾಧ್ಯಮಗಳಿಗೆ ಡಿವಿಎಸ್ ಕೊಟ್ಟಿದ್ದಾರೆ. ಅಂದ್ರೆ ನೋ ಕಮೆಂಟ್ಸ್ ಅನ್ನುವಂತಹ ಉತ್ತರವನ್ನ ಕೊಟ್ಟಿರುವಂತದ್ದು. ನನ್ನದಲ್ಲದ ಆಡಿಯೋಗೆ ನಾನ್ ಯಾಕೆ ಉತ್ತರವನ್ನ ಕೊಡ್ಬೇಕು, ನಾನ್ ಯಾಕೆ ರಿಯಾಕ್ಟ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಮಾಧ್ಯಮಗಳಿಗೆ ಡಿವಿಎಸ್ ಅವರು ಕೇಳಿರುವಂತದ್ದು. ಜೊತೆಗೆ ಇದು ನನ್ನದಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಸಹ ಈಗಾಗಲೇ ಡಿವಿಎಸ್ ಅವರು ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಇದು ಯಾಕೆ ನಿಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೂ ಸಹ ಇದನ್ನ ತನಿಖೆಯನ್ನ ಮಾಧ್ಯಮಗಳಿಗೆ ಮಾಡಬೇಕು. ಈ ಒಂದು ವಿಚಾರವಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ವೇಳೆ ವರಿಷ್ಠರು ಈ ಒಂದು ವಿಚಾರವಾಗಿ ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಅವರ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀನಿ ಹೊರತು ಬೇರೆ ಯಾರ ಪ್ರಶ್ನೆಗಳಿಗೂ ಸಹ ನಾನು ಉತ್ತರ ಕೊಡೋದಿಲ್ಲ. ತನಿಖೆಯನ್ನು ಸಹ ನಾನು ನಡೆಸೋದಕ್ಕೆ ಮುಂದಾಗೋದಿಲ್ಲ. ಇದು ಯಾರೋ ಬೇರೆಯವರು ಮಾಡಿರುವಂತದ್ದು ಅನ್ನುವಂತಹ ವಿಚಾರವನ್ನ ಸಹ ಇದೀಗ ಮಾಧ್ಯಮಗಳ ಮುಂದೆ ಡಿವಿಎಸ್ ಹೇಳಿರುವಂತದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಏನು ವರಿಷ್ಠರು ಕೇಳಿದ್ರೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದಂತಹ ಮಾಜಿ ಸಿಎಂ ಡಿವಿ ಸದಾನಂದ ಗೌಡರು ಇದೀಗ ದೆಹಲಿಗೆ ತೆರಳ್ತಾ ಇರುವಂತದ್ದು. ಇವತ್ತು ಇಲ್ಲ ನಾಳೆ ಮಾಜಿ ಸಿಎಂ ಡಿವಿಎಸ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಏನು ಹೈಕಮಾಂಡ್ ಮಟ್ಟಕ್ಕೂ ಸಹ ಈ ಒಂದು ಆಡಿಯೋ ಹೋಗಿರುವಂತದ್ದು. ಅಂದ್ರೆ ಕೇಂದ್ರದ ಒಬ್ಬ ನಾಯಕನ ಜೊತೆಯೇ ಮಾತನಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಹೈಕಮಾಂಡ್ ನಾಯಕರು ಸಹ ಸ್ಪಷ್ಟನೆಯನ್ನ ಕೇಳ್ತಾರೆ, ಸ್ಪಷ್ಟೀಕರಣವನ್ನ ಸಹ ಕೇಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈಗಾಗಲೇ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆಯೋ ಅಥವಾ ನಾನೇ ಹೋಗಿ ಸ್ಪಷ್ಟೀಕರಣ ಕೊಡೋಣ, ಬೇರೆ ಯಾವುದೇ ಕ್ರಮ ಆಗೋದಕ್ಕೂ ಮೊದಲು ಅನ್ನುವಂತಹ ವಿಚಾರಕ್ಕೆ ಸೊ ಇದೀಗ ಸದಾನಂದ ಗೌಡರು ದೆಹಲಿಗೆ ತೆರಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಸಿಗ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.